ಬಲಗಾಲನ್ನು ಇಟ್ಟು ನಮ್ಮ ಕಿಚನ್ ಒಳಗೆ ಬನ್ನಿ. ಸ್ಟೂಡೆಂಟ್ಸ್ ಗಳಿಗೆ ಒಂದು ಕ್ವಿಕ್ ಅಂಡ್ ಈಸಿ ರೆಸಿಪಿ ಹೇಳ್ತೀನಿ. ಯೂಸಿಂಗ್ ರೈಸ್ ಪೇಪರ್. ಫ್ರಿಡ್ಜ್ ಅಲ್ಲಿರೋ ವೆಜಸ್ ನ ತಗೊಳ್ಳಿ, ಟೋಫು ಅಂಡ್ ಹೋಮ್ಮೇಡ್ ಚಿಲ್ಲಿ ಆಯಿಲ್. ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಫಸ್ಟ್ ಟೈಮ್ ರೈಸ್ ಪೇಪರ್ ಯೂಸ್ ಮಾಡ್ತಿರೋದು. ಪೌಡರ್ಸ್ ಎಲ್ಲ ತಕೊಳ್ಳಿ. ಚಿಕ್ಕಗೆ ಹೆಚ್ಚಿರೋ ತರಕಾರಿಗಳು ಇಷ್ಟ. ಒಂದು ಪ್ಯಾನಿಗೆ ಬಟರ್, ಆಯಿಲ್, ತುಪ್ಪ ಏನ್ ಸಿಗುತ್ತೆ ಅದನ್ನ ಹಾಕಿ, ಬೆಳ್ಳುಳ್ಳಿ ಹಾಕಿ, ಈ ತರಕಾರಿನೆಲ್ಲ ಹಾಕಿ. ಚಿಲ್ಲಿ ಆಯಿಲ್ ಈಸ್ ಆಪ್ಷನಲ್. ನಾನು ಮನೇಲಿ ಮಾಡಿದ್ದೆ ಅಂತ ಹಾಕ್ತಾ ಇದೀನಿ ಅಷ್ಟೇ. ಫಸ್ಟ್ ಶೀಟೇ ಮುರಿದೋಗಿರೋದು ಸಿಕ್ತು ನನಗೆ, ಹಂಗಂತ ಅದನ್ನ ಎಸಿಲಿಲ್ಲ, ಯೂಸ್ ಮಾಡಿದೆ. ನಿಮಗೆ ತೋರ್ಸಕ್ಕೆ ಇನ್ನೊಂದು ತಗೊಂಡೆ, ಇದು ಮುರಿದೋಗಿರ್ಲಿಲ್ಲ. ರೈಸ್ ಶೀಟ್ ನ ಒಂದು 30-60 ಸೆಕೆಂಡ್ ಸೋಪ್ ಮಾಡಿ, ಸ್ಟಫ್ ಮಾಡಿರೋದನ್ನ ಅದ್ರೊಳಗೆ ಹಾಕಿ ಯಾವ ಶೇಪ್ ಅಲ್ಲಿ ಬೇಕೋ ಅದ್ರಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಇದನ್ನ ಹಂಗೇನು ತಿನ್ಬೋದು ಅಥವಾ ಪ್ಯಾನ್ ಫ್ರೈ ಮಾಡ್ಬೋದು. ಎರಡು ಹಂಗೆ ಇಟ್ಟಿದೆ. ಇದು ಪ್ಯಾನ್ ಫ್ರೈ ಮಾಡ್ತಾ ಇದೀನಿ. ಬಟ್ ಈ ಪ್ಯಾನ್ ಅಂತ ನನ್ ಸ್ಟಿಕ್ ಆಯ್ತು. ಬೆಟರ್ ಯು ಯೂಸ್ ನಾನ್ ಸ್ಟಿಕ್ ಒನ್. ಯಾವಾಗ ಎರಡು ಕಿತ್ತೋಯ್ತು. ಪ್ಲಾಸ್ಟಿಕ್ ತರ ಅನ್ಸುತ್ತೆ ಬಟ್ ಇಟ್ಸ್ ನಾಟ್ ಪ್ಲಾಸ್ಟಿಕ್. ರೈಸ್ ಪೇಪರ್ ಆಯ್ತಾ, ಎಡಿಬಲ್ ಅಂಡ್ ಹೆಲ್ತಿ, ಕ್ವಿಕ್ ಆಗುತ್ತೆ. ಏನಾದ್ರೂ ತಿನ್ಬೇಕು ಅಂತ ಅನ್ಸಿದಾಗ ಡಿನ್ನರ್ಗೆ ಇದು ಪ್ರಿಫರಬಲ್. ಅವ್ರ ಸ್ನಾಕಿಗೂ ಮಾಡ್ಕೊಬಹುದು. ಪ್ಯಾನ್ ಫ್ರೈಡ್ ಒನ್ ಸಖತ್ ಇಷ್ಟ ಆಯ್ತು, ಬಟ್ ಸ್ವಲ್ಪ ಆಯಿಲ್ ಕಮ್ಮಿ ಹಾಕೋಬೇಕಿತ್ತು ಅನ್ಸ್ತು. ಇದು ನಾನ್ ಫ್ರೈಡ್ ಒನ್. ಆಕ್ಚುಲಿ ನಂಗೆ ಇದು ಇನ್ನೂ ತುಂಬ ಇಷ್ಟ ಆಯಿತು ಬಿಕಾಸ್ ನನಗೆ ಆಯಿಲಿ ಫುಡ್ ಅಷ್ಟು ಇಷ್ಟ ಆಗಲ್ಲ ಅಂತ. ಇದನ್ನು ಮಾಡೋಕ್ಕೆ ನಾನು ತೊಗೊಂಡಿದ್ದು ಆಲ್ಮೋಸ್ಟ್ 20 ಮಿನಿಟ್ಸ್ ಬಿಕಾಸ್ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದಲ್ಲ, ಅದಕ್ಕೆ. ಡೀಟೈಲ್ ವಿಡಿಯೋ ಬೇಕಂದರೆ ಯಾವ್ದಾದ್ರು ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಳ್ಳಿ. ಈಗ ಅಷ್ಟೇ, ನೆಕ್ಸ್ಟ್ ಟೈಮ್ ಮತ್ತೆ ಕರಿತೀನಿ. ಬಾಯ್.